ಎಲ್ಲರಿಗೂ ನಮಸ್ಕಾರ. ಇವತ್ತು ದೀವಿ ಹಲಸು ನನ್ನ ಫೇವ್ರೆಟ್ ಸಾಂಬಾರಿದು. ಅದರ ಸಾಂಬಾರು ಮಾಡುವ. ದೀವಿ ಹಲಸನ್ನು ನೋಡಿ ಈ ಥರ ಇರುತ್ತೆ. ಇದು ಮಲೆನಾಡು ಕರಾವಳಿ ಭಾಗದಲ್ಲಿ ಸಾಮಾನ್ಯವಾಗಿ ಎಲ್ಲೆಡೆ ಕಾಣಕ್ಕೆ ಸಿಗುತ್ತೆ. ದೀವಿ ಹಲಸನ್ನು ನೋಡಿ ಈ ಥರ ಚೆನ್ನಾಗಿ ಒಂದು ಸಲ ವಾಶ್ ಮಾಡಿಬಿಟ್ಟು ಈ ಥರ ಕಟ್ ಮಾಡಬೇಕು. ಅರ್ಧದಲ್ಲಿ ಮಧ್ಯ ಕಟ್ ಮಾಡಿಬಿಟ್ಟು ಮಧ್ಯ ದಂಡು ಕೂಡ ತೆಗಿಬೇಕು, ತೆಳುವಾಗಿ ಸಿಪ್ಪೆ ಕೂಡ ತೆಗಿಬೇಕು. ಬೆಳೆದಿದ್ದಾದರೆ ತುಂಬ ಚೆನ್ನಾಗಿರುತ್ತೆ. ಇದು ಎಳೆಯದಾದರೆ ಪಲ್ಯಕ್ಕೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಬೆಳೆದಿದೆ. ಇದು ನೋಡಿ ಹೇಗೆ ಕಟ್ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಸರಿ, ಅರ್ಧ ಭಾಗ ಮಾಡಿ ಅದರ ಸಿಪ್ಪೆ ಹೊರಮೈ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ತೆಳುವಕ್ಕೆ ತೆಗಿಬೋದು. ಏನು ಹಲಸಿನಕಾಯಿ ಥರ ಎಲ್ಲ ಕಷ್ಟ ಆಗಲ್ಲ ಇದು ಹೆಚ್ಚಕ್ಕೆ. ತುಂಬ ಮೇಣ ಕೂಡ ಇಲ್ಲ, ಸ್ವಲ್ಪ ಇರುತ್ತೆ. ಮಧ್ಯದ ದಂಡು ಭಾಗನ ತೆಗಿಬೇಕು. ತೆಳು ಸಿಪ್ಪೆ ಈಗ ತೆಗೆದಿದ್ದೀನಿ. ನಿಮಗೆ ಮಾಮೂಲಿ ನೈಫಲ್ಲಿ ತೆಗಿಯೋಕ್ಕೆ ಬರುತ್ತೆ. ಇದು ಈ ಥರ ತೆಳು ತೆಗಿಬೋದು. ಹಾಗೆ ಮಧ್ಯ ದಂಡು ಸಹ ತೆಗೆದು ದೊಡ್ಡ ದೊಡ್ಡ ಕಟ್ ಮಾಡಿ ದಪ್ಪ ಹೋಳುಗಳು ಇರಬೇಕಿದು ಇದು ಸಾಂಬಾರು. ಇದನ್ನು ನೋಡಿ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೀನಿ. ಹಾಗೆ ಅದನ್ನ ಹೋಳನ್ನು ಪಾತ್ರೆಯಲ್ಲಿ ಹಾಕಿ ಈರುಳ್ಳಿ ಜೊತೆ ಬೇಯಿಸೋದು. ಬೇಗ ಬೇಯುತ್ತೆ ಈ ತರಕಾರಿ. ತುಂಬ ಹೊತ್ತು ಇಡಬೇಕಂತಲೆಲ್ಲ, ಕುಕ್ಕರಲ್ಲಂತೂ ಇಡಲೇಬೇಡಿ, ಅದು ಮೆಲ್ಟಾಗಿ ಹೋಗುತ್ತೆ ಫುಲ್. ಒಂದು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಅದು ಕೂಡ ದಪ್ಪ ಹೆಚ್ಚಿದ್ದೀನಿ. ಈರುಳ್ಳಿ ಹೇಗೆ ಬೇಗ ಬೇಯುತ್ತೋ ಅದ್ರ ಜೊತೆಗೇ ಈ ತರಕಾರಿ ಕೂಡ ಬೇಯುತ್ತೆ. ಇದೇ ಇದರದೊಂದು ವೈಶಿಷ್ಟ್ಯ. ಬೇಗ ಬೇಯುತ್ತೆ, ಬೆಣ್ಣೆ ಥರ ಆಗುತ್ತೆ, ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ. ಸ್ವಲ್ಪನೇ ನೀರು ಹಾಕಿ ಅರಸನ್ನ ಹಾಕಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ, ಈರುಳ್ಳಿ 2 ಹಾಕಿದ್ದೀನಿ, ದಪ್ಪ ಹೆಚ್ಚಿದ್ದೀನಿ. ಹಾಗೆ ಇದು ದೀವಿ ಹಲಸಿದು ಅರ್ಧ ಭಾಗ ಹಾಕಿದ್ದೀನಿ. ಅರ್ಧ ಭಾಗ ಸಾಕಾಗತ್ತೆ. ಅರ್ಧ ಭಾಗ ಹಾಕಿದ್ದೀನಿ. ಈಗ ಸ್ವಲ್ಪ ಬೇಯಕ್ಕಿಟ್ಬಿಟ್ಟು ಒಂದು ಸ್ವಲ್ಪ ಬೆಂದಮೇಲೆ ತಕ್ಷಣಕ್ಕೆ ಅಂದರೆ 1-2 ನಿಮಿಷಕ್ಕೆ ಉಪ್ಪು ಬೆಲ್ಲ ಎಲ್ಲ ಹಾಕಿದೆ. ನೋಡಿ ಇದಾಗಲೇ ಬೆಂದು ಹೋಯಿತು, ಅಷ್ಟು ಬೇಗ ತರಕಾರಿ ಬೇಯುತ್ತೆ. ಈಗ ಉಪ್ಪು ಬೆಲ್ಲ ಹಾಕಿದ್ದಕ್ಕೆ ಇನ್ನೊಂದು ಸತಿ ಅದೊಂದು ಸ್ವಲ್ಪ ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು ಕುದಿ ಬರ್ಸೋಣ. ನೋಡಿ ಈಗ ಬೆಂದಿದೆ ಇದು. ಈ ಕರಾವಳಿ ಕೋಸ್ಟಲ್ ಹೇಳ್ತೀವಲ್ಲ, ಕೋಸ್ಟಲ್ ಸೈಡು ಹಾಗೆಯೇ ಮಲೆನಾಡು ಸೈಡ್ ತುಂಬ ಪ್ರೀತಿ ಇದೆ ಎಲ್ಲರಿಗೂ. ಎಲ್ಲಿ ಕಂಡರೂ ಈ ಕೊಂಕಣಸ್ಥರು ಎಲ್ಲರೂ ಈ ತರಕಾರಿನ ಕೊಂಡ್ಕೊಳ್ತಾರೆ, ತುಂಬ ಇಷ್ಟಪಟ್ಟು ತಗೊಳ್ತಾರೆ. ಮಲೆನಾಡಲ್ಲಿ ಕರಾವಳಿ ಸೈಡು ಅವರ ಮನೆ ಹಿತ್ತಲಲ್ಲಿ ಹಾಗೆಯೇ ತೋಟಗಳಲ್ಲಿ, ಅಡಿಕೆ ತೋಟಗಳಲ್ಲಿ ಇದು ಖಂಡಿತಕ್ಕೂ 1-2 ಮರ ಇರುತ್ತೆ. ಅಷ್ಟು ಪ್ರೀತಿಯ ತರಕಾರಿ ಇದು. ಮಾರ್ಕೆಟಲ್ಲಿ ತುಂಬ ಕಾಸ್ಟ್ಲಿ. ಹಾಗೆಯೇ ಇದನ್ನು ಒಂದು ಬಾಣಲೆ ಇಟ್ಟಿಗೆ ಮಸಾಲ ಪ್ರಿಪೇರ್ ಮಾಡೋಣ ಸಾಂಬಾರಿಗೆ. ಬ್ಯಾಡಗಿ ಮೆಣಸು, ಬೆಳ್ಳುಳ್ಳಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ವಾಯುಗುಣ ಇರೋದ್ರಿಂದ ಬೆಳ್ಳುಳ್ಳಿ ಹಾಗೆಯೇ ಜೀರಿಗೆ ಎಲ್ಲ ಉಪಯೋಗಿಸೋದು ತುಂಬ ಒಳ್ಳೆಯದು. ಈಗ ಕೊತ್ತಂಬರಿ, ಮೆಂತೆ, ಜೀರಿಗೆ, ಉದ್ದಿನಬೇಳೆ, ಬ್ಯಾಡಗಿ ಮೆಣಸು ಎಲ್ಲ ಹಾಕಾಯಿತು. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋದು. ಇದಕ್ಕೆ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ 1-1.5 ಕಪ್ಪಷ್ಟು ಹಾಕಿದ್ದೀನಿ. ಹುಣಸೆ ಹಣ್ಣು ಹಾಕಿದ್ದೀನಿ. ಈಗ ಮಿಕ್ಸಿ ಮಾಡಾಯಿತು. ಈಗ ಬೆಂದ ತರಕಾರಿ ನೋಡಿ ಹೇಗೆ ಬೆಂದಿದೆ ಇದು ತುಂಬ ಚೆನ್ನಾಗಿ. ಇನ್ನೊಂದು ಸಲ ನೋಡೋಣ ಬೆಂದಿದೆ ಅಂತ. ನೋಡಿ ಬೆಣ್ಣೆ ಥರ ಬೆಂದಿರುತ್ತೆ, ಮೆಲ್ಟ್ ಆಗಬಾರ್ದಿದ್ದು, ಹೋಳೇ ಸಿಗಬೇಕು, ಚೆನ್ನಾಗಿರುತ್ತೆ. ಈಗ ಸ್ವಲ್ಪ 1/4 ಕಪ್ಪಷ್ಟು ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ, ತೊಗರಿಬೇಳೆ ಕುಕ್ಕರಲ್ಲಿ. ಅದನ್ನು ಹಾಕೋದು. ಮಸಾಲೆಗಿಂತ ಮೊದಲು ಅದನ್ನು ಹಾಕಿ ಮಿಕ್ಸ್ ಮಾಡೋಣ. ಇದನ್ನು ಫ್ರೆಂಡ್ಸ್ ಬೇಳೆ ಇಲ್ದೇನೂ ಮಾಡ್ಬೋದು, ತೊಗರಿಬೇಳೆ ಇಲ್ದೇನೂ ಮಾಡಬಹುದು, ತುಂಬ ಚೆನ್ನಾಗಾಗತ್ತೆ ಸಾಂಬಾರು. ಹಾಗೇನೂ ಮಾಡಬಹುದು. ಇಲ್ಲಿ ನಾನು ತೊಗರಿಬೇಳೆ ಹಾಕಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅರ್ಧ ಭಾಗ ನಾನು ದೀವಿ ಹಲಸು ತೊಗೊಂಡಿದ್ದು, ಅಂದರೆ ತರಕಾರಿ ಅರ್ಧ ಭಾಗ ಅಷ್ಟೇ ತೊಗೊಂಡಿದ್ದೀನಿ, ಜಿಗುಜ್ಜೆದು. ಅದಕ್ಕೆ ಸ್ವಲ್ಪ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಸಪೋಸ್ ನೀವು ಇಡೀ ಹಾಕಿದ್ದೀರಿ ಅಂದರೆ ಬೇಳೆ ಅಗತ್ಯನೇ ಇಲ್ಲ, ದಪ್ಪ ಬರುತ್ತೆ ಸಾಂಬಾರು, ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಅರ್ಧ ಅಷ್ಟೇ ತೊಗೊಂಡಿದ್ದೀನಿ. ಸ್ವಲ್ಪ ಬೇಳೆ ಬೇಯಿಸಿ ಎಲ್ಲ ಹಾಕಿ ಆಯಿತು, ಮಸಾಲ ಹಾಕಿ ಆಯಿತು. ಚೆನ್ನಾಗಿ ಒಂದು ಕುದಿ ಬರಲಿ. ಕುದಿ ಬರುವಾಗಲೂ ಒಂದು ಸ್ವಲ್ಪ ಜಾಗ್ರತೆ ಬೇಕು. ಏನಂದರೆ ಇದಕ್ಕೆ ಸೌಟಲ್ಲಿ ಸ್ವಲ್ಪ ಕುದಿ ಬರುವಾಗ ಸ್ವಲ್ಪ ಸೌಟ್ ಅಲ್ಲಿ ಮೇಲೆ ಕೆಳಗೆ ಮಾಡಬೇಕು, ಇಲ್ಲ ಅಂದರೆ ತಳ ಹಿಡಿಯುತ್ತೆ ಈ ತರಕಾರಿ ಬೇಗನೆ. ಈಗ ಆಲೂಗಡ್ಡೆ ಆಗುತ್ತಲ್ವ ಅದೇ ಥರ ಇದು ಕೂಡ ಈ ತರಕಾರಿನೂ ಸ್ವಲ್ಪ ಅಡಿ ಹಿಡಿಯೋದಾಗೆ ಸ್ವಲ್ಪ ಈ ಥರ ಸೌಟಲ್ಲಿ ಮೇಲೆ ಕೆಳಗೆ ಮಾಡೋದು. ಚೆನ್ನಾಗಿ ಕುದ್ದು ಬಂದ ಮೇಲೆ ಒಂದು ಒಗ್ಗರಣೆ ಹಾಕೋದು.
ಟೇಸ್ಟ್ ಅಂತೂ ಈ ಆಲೂಗಡ್ಡೆ ಸಾಂಬಾರಿಗಿಂತ ಒಂದು ಕೈ ಮೇಲೆ ಅಂತ ಹೇಳ್ಬೋದು. ಯಾಕೆಂದರೆ ಸ್ವಲ್ಪ ರುಚಿ ಇದೆ, ಅದಕ್ಕೆ ಟೇಸ್ಟ್ ಕೊಡುತ್ತೆ ಇದು ಈ ತರಕಾರಿ ನೋಡಿ. ಒಗ್ಗರಣೆಗೆ ಕೆಂಪು ಮೆಣಸು, ಸಾಸಿವೆ, ಇಂಗು, ಹಾಗೆಯೇ ಎಣ್ಣೆ ಹಾಕಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನೀವು ನಿಮ್ಮ ಮನೇಲಿ ಏನು ಉಪಯೋಗಿಸೋದು ಹಾಕಿ ಕರಿಬೇವು ಸೊಪ್ಪು ಹಾಕಿದೆ. ಈ ತರಕಾರಿ ಮಾಡುವಾಗ ಆಲೂಗಡ್ಡೆ ಆಗಲಿ ಅಥವಾ ಈ ಬಿವಿ ಹಲಸಾಗಲಿ ಇಂಥದ್ದೆಲ್ಲ ಮಾಡುವಾಗ ಸ್ವಲ್ಪ ಬೆಳ್ಳುಳ್ಳಿ, ಇಂಗು, ಈರುಳ್ಳಿ, ಕರಿಬೇವು ಇದೆಲ್ಲನೂ ಸೇರಿಸೋದು ಒಳ್ಳೆಯದು. ನೋಡಿ, ಚೆನ್ನಾಗಿ ಒಂದು ಗ್ರ್ಯಾಂಡಾಗಿ ಒಗ್ಗರಣೆ ಕೊಟ್ಟಾಗ ಒಳ್ಳೆ ಘಮ ಘಮ ಬರುವ ತುಂಬ ರುಚಿಕರ ಸಾಂಬಾರು ರೆಡಿ. ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ತುಂಬ ಟೇಸ್ಟ್ ಕೊಡುತ್ತೆ. ಒಳ್ಳೆ ಸೈಡ್ ಡಿಶ್ಶು ಇದು. ಎಲ್ಲಿಯಾದರೂ ಈ ಗುಜ್ಜೆ ಅಥವಾ ಬ್ರೆಡ್ ಫ್ರೂಟ್ ಕಂಡ್ರೆ ಮಾರ್ಕೆಟಲ್ಲಿ ತರೋದಂತೂ ಮರಿಬೇಡಿ, ತಂದು ಮಾಡಿ ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.